ನಟಿ ಕಾರುಣ್ಯರಾಮ್ ಸ್ವಂತ ಸಹೋದರಿ ವಿರುದ್ಧವೇ ಕೇಸನ್ನು ದಾಖಲು ಮಾಡಿದ್ದಾರೆ. ಕಾರಣ 25 ಲಕ್ಷ ಹಣವನ್ನು ಪಡೆದು ವಾಪಸ್ ಕೊಡದೇ ಎಸ್ಕೇಪ್ ಆಗಿದ್ದಾರೆ ಅಂತ. ನಟಿ ಕಾರುಣ್ಯರಾಮ್ ತಂಗಿ ಹಾಗೂ ಇತರರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಕಾರುಣ್ಯ ತಂಗಿ ಸಮೃದ್ಧಿ ವಿರುದ್ಧ ಮತ್ತೊಂದು NCR ಕೂಡ ದಾಖಲಾಗಿದೆ. 2025 ಆಗಸ್ಟ್ 11ನೇ ತಾರೀಕು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಕಪಿಲ್ ಎಂಬುವವರ ಬಳಿ 4 ಲಕ್ಷ ಸಮೃದ್ಧಿ ಪಡೆದಿದ್ರಂತೆ. 4 ಲಕ್ಷ ಪಡೆದಿದ್ರಂತೆ. 2 ತಿಂಗಳು ಸ್ವಲ್ಪ ಹಣ ನೀಡಿ ಬಾಕಿ ಹಣ ಕೊಡದೆ ಸತಾಯಿಸಿದ್ರಂತೆ ಸಮೃದ್ಧಿ ರಾಮ್. ಬೇಸತ್ತು ಕಪಿಲ್ ದೂರನ್ನು ಕೊಟ್ಟಿದ್ರು. ಹಣ ವಾಪಸ್ ಕೊಡಿಸ್ಲಿಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ರು. ಕಪಿಲ್ಗೆ ನಟಿ ಕಾರುಣ್ಯ ಸಹೋದರಿ ನೀಡಿದ್ದ ಚೆಕ್ ಕೂಡ ಬೌನ್ಸ್ ಆಗಿತ್ತು. ನೋಡಿ, ಸ್ವಂತ ತಂಗಿ ಮೇಲೇ ಇವರು ಕಂಪ್ಲೇಂಟ್ ಕೊಡ್ತಾರೆ ಕಾರುಣ್ಯ ರಾಮ್ ಅಂದರೆ ಸಾಕಷ್ಟು ಅದರ ಹಿನ್ನೆಲೆ ಬೇರೆ ಇದೆ. ಯಾರ ಹತ್ರನೋ ದುಡ್ಡಿಸ್ಕೊಂಡು 25 ಲಕ್ಷ ಕಾರುಣ್ಯರಾಮ್ ಅವರ ಸಹೋದರಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಥವಾ ಇನ್ನೇನೋ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತೀನಿ ಅಂತ ದುಡ್ಡಿಸ್ಕೊಂಡು ಬೆಟ್ಟಿಂಗ್ ಆಡಿದ್ದಾರೆ. ಇವರು ಬೆಟ್ಟಿಂಗ್ ಆಡಿ ಹಣ ಎಲ್ಲ ಕಳ್ಕೊಂಡಿದ್ದಾರೆ. ಮತ್ತು ಯಾರ ಹತ್ರನೋ ಸಾಲ ಇಸ್ಕೊಂಡು ಬಂದಾಗ ಕಾರುಣ್ಯರಾಮ್ಗೆ ಅವರು ಸಾಲ ಕೊಟ್ಟರು ಧಮಕಿ ಹಾಕಿದ್ದಾರೆ, ಅವಾಚ್ಯವಾಗಿ ಮಾತಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಅವಮಾನಗಳು ಆಗಿರ್ತದೆ. ಒಬ್ಬರು ನಟಿಗೆ ಸಹಜವಾಗಿ ಅವಮಾನ ಆದಂಥ ಸಂದರ್ಭದಲ್ಲಿ ಅವರು ಸ್ನೇಹಿತೆ ಆಗಿರಲಿ ಸಹೋದರಿ ಆಗಿರಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ ಕೊಟ್ಟ ಆದಮೇಲೆ ಈಗ ಮತ್ತೊಂದು ಕೇಸ್ ಈಗ ನೋಡಿ NCR ದಾಖಲಾಗಿದೆ ಅಲ್ಲ, ಇದು ಮತ್ತೊಂದು. ಇದು 4 ಲಕ್ಷ ಕಪಿಲ್ ಎನ್ನುವರಿಂದನೂ ಪಡ್ಕೊಂಡಿದ್ದಾರೆ ಸಮೃದ್ಧಿ.